ರೆಡಿ. ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು. ಬಂಧುಗಳೇ, ಬರುವ ಡಿಸೆಂಬರ್ 11ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಅಧಿವೇಶನದಲ್ಲಿ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷಾಂತರ ಕಾರ್ಯಕರ್ತರು, ರೈತ ಚಳವಳಿಗಾರರು, ಕಬ್ಬು ಹೋರಾಟಗಾರರು, ಸಾಮಾನ್ಯ ರೈತ ವ್ಯಕ್ತಿಗಳು ಸಹಿತ, ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಈ ಹೋರಾಟದಲ್ಲಿ ಬಂದು ಭಾಗವಹಿಸಬೇಕು. ಕಾರಣ ಅಂತಂದ್ರೆ ರಾಜ್ಯದ 31 ಜಿಲ್ಲೆಗಳಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಸಲುವಾಗಿ, ಉದಾಹರಣೆಗಾಗಿ ವಿದ್ಯುತ್ತು, ನೀರಾವರಿ ಸಮಸ್ಯೆ, ಮೆಕ್ಕೆಜೋಳ ಆಗಿರ್ಬೋದು, ತೊಗರಿ ಆಗಿರ್ಬೋದು, ದಾಳಂಬರಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಕಬ್ಬಿನ ಪರಿಹಾರ ಆಗಿರ್ಬೋದು, 31 ಜಿಲ್ಲೆಗಳಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಎಲ್ಲಾ ಸಚಿವರನ್ನ ನಾವಿರ್ತಕ್ಕಂಥ ವೇದಿಕೆ ಕರೆಸಿಕೊಂಡು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರತಿಭಟನೆಯಲ್ಲಿ ಶ್ರೀಶೈಲದ ಜಗದ್ಗುರುಗಳ ಆದಿಯಾಗಿ ನಾಡಿನ ಸಮಸ್ತ ಮಠಾಧೀಶರ ಪಾದಕ್ಕೆ ಬಿದ್ದು ನಾನು ಬೇಡಿಕೊಳ್ಳುತ್ತೇನೆ. ತಾವೆಲ್ಲ ನಾಡಿನ ಮಠಾಧೀಶರು ಈ ಹೋರಾಟದಲ್ಲಿ ಭಾಗವಹಿಸಿ ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಸರ್ಕಾರದಿಂದ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಷ್ಟು ಜನ ಸೇರ್ಬೋದ್ರಿ ಹೋರಾಟಕ್ಕೆ?